ಹಾಸನದಲ್ಲಿ ಒಂದೇ ದಿನ ಹೃದಯಾಘಾತಕ್ಕೆ 5 ಮಂದಿ ಬಲಿಯಾಗಿದ್ದಾರೆ. ಹಾರ್ಟ್ ಅಟ್ಯಾಕ್ಗೆ ಮತ್ತೆ 2 ಸಾವಿಗೀಡಾಗಿದ್ದಾರೆ. 66 ವರ್ಷದ ಈಶ್ವರಪ್ಪಗೆ ಹೃದಯಾಘಾತ ಆಗಿದೆ. ಹಾಸನದಲ್ಲಿ ಹೃದಯಾಘಾತದಿಂದ ಸಾವಿನ ಸಂಖ್ಯೆ ಹೆಚ್ಚಾಗಿದೆ. 63 ವರ್ಷದ ಸತ್ಯನಾರಾಯಣ ರಾವ್ ಮೃತಪಟ್ಟಿದ್ದಾರೆ. ಜೂನ್ 27ರ ಶುಕ್ರವಾರ ಮೃತಪಟ್ಟಿದ್ದಾರೆ ಈಶ್ವರಪ್ಪ. ಜಮೀನಿಗೆ ಹೋಗಿ ಬರುವಾಗ ಹೃದಯಾಘಾತ ಸಂಭವಿಸಿದ್ದು 63 ವರ್ಷದ ವ್ಯಕ್ತಿ ಮೃತಪಟ್ಟಿದ್ದಾರೆ. ಆಟೋ ಚಾಲನೆ ಮಾಡಿಕೊಂಡು ಬರುವಾಗ ಸಾವಿಗೀಡಾಗಿದ್ದಾರೆ. ಆಟೋದಲ್ಲಿರುವಾಗಲೇ ಕುಸಿದಿದ್ದಾರೆ ಸತ್ಯನಾರಾಯಣ. ನೆನೆ ಒಂದೇ ದಿನ ಹೃದಯಾಘಾತಕ್ಕೆ 5 ಬಲಿಯಾಗಿದ್ದಾರೆ. 40 ದಿನಗಳ ಅಂತರದಲ್ಲಿ 23 ಮಂದಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಹಾಸನ ಜಿಲ್ಲೆಯಲ್ಲಿ. ಹಾಸನ ಜನರಲ್ಲಿ ಇದೇ ವಿಚಾರ ಆತಂಕಕ್ಕೆ ಕಾರಣ ಆಗಿದೆ. ಅಧ್ಯಯನಕ್ಕೆ ತಜ್ಞರ ಸಮಿತಿ ರಚಿಸಲಾಗಿದೆ ಜಿಲ್ಲಾಡಳಿತದಿಂದ. 40 ದಿನದ ಅಂತರದಲ್ಲಿ ಹಾಸನದಲ್ಲಿ 23 ಮಂದಿ ಹಾರ್ಟ್ ಅಟ್ಯಾಕ್ಗೆ ಬಲಿಯಾಗಿದ್ದಾರೆ. ನಿನ್ನೆ ಒಂದೇ ದಿನ 5 ಜನ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. ನಿನ್ನೆ 66 ವರ್ಷದ ಈಶ್ವರಪ್ಪಗೆ ಹೃದಯಾಘಾತವಾಗಿತ್ತು. ಜೊತೆಗೆ ಆಟೋದಲ್ಲಿ ಇರುವಾಗಲೇ ಸತ್ಯನಾರಾಯಣ ಅನ್ನುವಂತಹ ವ್ಯಕ್ತಿ ಸಹ ಕುಸಿದು ಬಿದ್ದು ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ. ಹಾಸನ ಜನರಲ್ಲಿ ಈ ವಿಚಾರ ಭಾರಿ ಆತಂಕ ಕಾರಣ ಆಗಿದೆ. ಅಧ್ಯಯನಕ್ಕೆ ಈಗಾಗಲೇ ಜಿಲ್ಲಾಡಳಿತ ತಜ್ಞರ ಸಮಿತಿಯನ್ನ ರಚನೆ ಮಾಡಿದೆ. ಯಾಕೆ ಹಾಸನ ಜಿಲ್ಲೆಯಲ್ಲೇ ಪದೇ ಪದೇ ಅದು 40 ದಿನಗಳ ಅಂತರದಲ್ಲಿ 23 ಜನ ಹೃದಯಾಘಾತದಿಂದ ಬಲಿಯಾಗಿದ್ದಾರೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ತಜ್ಞರ ಸಮಿತಿ ತನಿಖೆಯನ್ನ ನಡೆಸುತ್ತೆ. ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸ್ತಾ ಇದೆ ಹೃದಯಾಘಾತದ ಪ್ರಕರಣಗಳು. ಚಿತ್ರದುರ್ಗದಲ್ಲೂ ಸಹ ಆತಂಕ ಹೆಚ್ಚು ಮಾಡಿದೆ ಈ ಹಾರ್ಟ್ ಅಟ್ಯಾಕ್. ಒಂದೇ ತಿಂಗಳಲ್ಲಿ ಸುಮಾರು 16 ಮಂದಿ ಸಾವಿಗೀಡಾಗಿದ್ದಾರೆ. ಹೊಳಲ್ಕೆರೆಯಲ್ಲಿ 2, ಹೊಸದುರ್ಗದಲ್ಲಿ 1, ಚಿತ್ರದುರ್ಗದಲ್ಲಿ 4 ಜನ, ಮೊಳಕಾಲ್ಮೂರಲ್ಲಿ 4, ಚಳ್ಳಕೆರೆಯಲ್ಲಿ 2 ಜನ, ಹಿರಿಯೂರಲ್ಲಿ 3 ಸಾವುಗಳಾಗಿದೆ. ಅದು ಹೃದಯಾಘಾತದಿಂದ. ಸಕ್ಕರೆ ಕಾಯಿಲೆ, ರಕ್ತದ ಒತ್ತಡದಿಂದಲೇ ಮೃತಪಟ್ಟಿದ್ದಾರೆ. ಎದೆ ನೋವು, ಕತ್ತು ನೋವು ಬಂದರೆ ಆಸ್ಪತ್ರೆಗೆ ತೆರಳಿ. ಮಾನಸಿಕ ಒತ್ತಡದಿಂದಲೂ ಸಹ ಹೃದಯಾಘಾತ ಆಗುವಂತಹ ಸಾಧ್ಯತೆ ಇದೆ. ಈ ಬಗ್ಗೆ ವೈದ್ಯರು ಸಹ ಹೇಳ್ತಾ ಇದ್ದಾರೆ, ಜನರಲ್ಲಿ ಅರಿವು ಮೂಡಿಸ್ತಾ ಇದ್ದಾರೆ. ಚಿತ್ರದುರ್ಗ ಜನರಲ್ಲಿ ಆತಂಕವನ್ನ ಮೂಡಿಸಿದ ಸದ್ಯಕ್ಕೆ ಈ ಹೃದಯಾಘಾತದ ಪ್ರಕರಣಗಳು. ಈ ಕಡೆ ಹಾಸನದಲ್ಲೂ ಸಹ 40 ದಿನದಲ್ಲಿ 23 ಮಂದಿ ಹಾರ್ಟ್ ಅಟ್ಯಾಕ್ಗೆ ಮೃತಪಟ್ಟಿದ್ರೆ, ಇತ್ತ ಚಿತ್ರದುರ್ಗದಲ್ಲೂ ಸಹ ಒಂದೇ ತಿಂಗಳಲ್ಲಿ ಸುಮಾರು 16 ಮಂದಿ ಸಾವಿಗೀಡಾಗಿದ್ದಾರೆ. ರಾಜ್ಯದಲ್ಲಿ ಹೃದಯಾಘಾತದಿಂದ ಸಾವನ್ನಪ್ಪಿದ ಪ್ರಕರಣಗಳು ಇಡೀ ರಾಜ್ಯದ ಜನರನ್ನು ನಿದ್ದೆಗೆಡಿಸಿದೆ. ಅದೇ ರೀತಿ ಕೋಟೆನಾಡಿನಲ್ಲೂ ಕೂಡ ಒಂದು ಅಂಕಿ ಅಂಶಗಳು ಬೆಚ್ಚಿ ಇರ್ತಕ್ಕಂಥದ್ದು. ಯಾಕಂತಂದರೆ ಜಿಲ್ಲೆಯಲ್ಲಿ ಈಗಾಗಲೇ ಕಳೆದ 1 ತಿಂಗಳಲ್ಲಿ 16 ಮಂದಿ ಹೃದಯಾಘಾತದಿಂದ ಸಾವನ್ನಪ್ಪಿರ್ತಕ್ಕಂಥ ಅಂಕಿ ಅಂಶಗಳು ಬೆಳಕಿಗೆ ಬಂದಿದೆ. ನಮ್ಮ ಜೊತೆ ಮಾತಾಡಲಿಕ್ಕೆ ಜಿಲ್ಲಾ ಸರ್ವೇಕ್ಷಣಾಧಿಕಾರಿ ಆಗಿರ್ತಕ್ಕಂಥ ಕಮಲಿಮಠ್ ಸರ್ ಇದ್ದಾರೆ, ಅವ್ರನ್ನೇ ಮಾತಾಡ್ತಾ ಹೋಗ್ತೀನಿ. ಸರ್, ಈಗ ಜಿಲ್ಲೆಯಲ್ಲಿ ಟೋಟಲ್ ಎಷ್ಟು ಡೆತ್ ಆಗಿದೆ ಸರ್ ಹಾರ್ಟ್ ಅಟ್ಯಾಕ್ಸ್? ನಮಗೆ ಪ್ರಾಥಮಿಕ ಮಾಹಿತಿ ಪ್ರಕಾರ ಅಂದಾಜು 16 ಸಾವುಗಳು ಹೃದಯಾಘಾತದಿಂದ ಸಂಭವಿಸಿದವೆ ಅಂತಂದು ಒಂದು ಮಾಹಿತಿ ಇದೆ. ಅದು ಇನ್ನೂ ಹೆಚ್ಚಿನ ವರದಿಗಳನ್ನ ನಾನು ನಿರೀಕ್ಷಿಸ್ತಾ ಇದ್ದೀನಿ. ಎಲ್ಲ ಈಗ ತಾಲೂಕುವಾರ ನೋಡೋದಾದ್ರೆ ಎಲ್ಲಿ ಎಷ್ಟೆಷ್ಟು ಪ್ರಕರಣಗಳು ಸತ್ತೋಗಿದೆ ಅಂತ ನಿಮಗೆ ಹೃದಯಾಘಾತದಿಂದ ಸರ್? ಹೊಳಲ್ಕೆರೆಯಲ್ಲಿ 2, ಹೊಸದುರ್ಗ 1, ಚಿತ್ರದುರ್ಗ 4, ಮೊಳಕಾಲ್ಮೂರು 4, ಹಿರಿಯೂರು 3 ಮತ್ತು ಚಳ್ಳಕೆರೆ 2 ಸರಿ 16 ಆಗಿದೆ ಅಂತಂದು ಒಂದು ಪ್ರಾಥಮಿಕ ಇದು ಬಂದಿದೆ. ಅದಕ್ಕೆ ಹೆಚ್ಚಿನ ವಯಸ್ಸಿನ ಇದು ಅಥವಾ ಸ್ತ್ರೀಯರಲ್ಲಿ ಜಾಸ್ತಿ ಇದೆಯೋ, ಪುರುಷರಲ್ಲಿ ಜಾಸ್ತಿ ಇದೆಯೋ, ಅಥವಾ ಬೇರೆ ಕಾರಣದಿಂದ ಹಾರ್ಟ್ ಅಟ್ಯಾಕ್ ಆಗಿದೆಯೋ, ಅದನ್ನು ನಾವೀಗ ಹೆಚ್ಚಿನ ವರದಿಗಳನ್ನ ನಾವು ನಿರೀಕ್ಷಿಸ್ತಿದ್ದೀವಿ. ಬಹುಶಃ ಇನ್ನೊಂದು 24 ಗಂಟೆ ಒಳಗಡೆ ನಾವು ಹೆಚ್ಚಿನ ಮಾಹಿತಿಯನ್ನು ನೀಡಬಲ್ಲೆವು. ಈ ರಾಜ್ಯದಲ್ಲಿ ಒಂದು ಆತಂಕ ಶುರುವಾಗಿದೆ ಸರ್. ಈಗ 35 to 50 ಏಜ್ ಒಳಗಡೆ ಇರ್ತಕ್ಕಂಥವ್ರಿಗೆ ಹೃದಯಾಘಾತ ಆಗ್ತಾ ಇದೆ ಅಂತಕ್ಕಂಥದ್ದು. ಇದನ್ನೆಲ್ಲ ನೋಡಿದಾಗ ಜಿಲ್ಲೆಯಲ್ಲಿ ಕೂಡ ಸಾಕಷ್ಟು ಹೆಚ್ಚಾಗಿದೆ, ಸಂಖ್ಯೆ 16 ಆಗಿದೆ. ಒಂದು ರೀತಿ ಭಯದ ವಾತಾವರಣ ಇಡೀ ಜಿಲ್ಲೆಯ ಜನರಲ್ಲಿದೆ. ಏನು ಹೇಳ್ತೀವಿ? ಅಲ್ಲ, ಎಲ್ಲ ಕಡೆ ಇದೆ. ಸ್ವಲ್ಪ ಯುವಕರಲ್ಲಿ ಸ್ವಲ್ಪ ಇದನ್ನು ತೊಂದರೆ ಆಗ್ತಿರೋದು ನಾನ್ ಕಮ್ಯುನಿಕಬಲ್ ಡಿಸೀಸ್ ಅಂತ ಹೇಳ್ತೀವಿ. ಸಕ್ಕರೆ ಕಾಯಿಲೆ ಮತ್ತು ರಕ್ತದ ಒತ್ತಡದಿಂದ ಈ ಥರ ಆಗ್ತದೆ ಅಂತ ಗೊತ್ತಾಗ್ತಿದೆ. ಅದಕ್ಕೋಸ್ಕರ ಪ್ರತಿಯೊಬ್ಬರೂ 30 ವರ್ಷದ ತುಂಬಿದ ಪ್ರತಿಯೊಬ್ಬರೂ ರಕ್ತದ ಒತ್ತಡ ಮತ್ತು ಸಕ್ಕರೆ ಮಟ್ಟವನ್ನು ಪರೀಕ್ಷಿಸ್ಕೊಂಡ್ರೆ ಆದಷ್ಟು ಈ ಸಾವುಗಳನ್ನ ಯಾವುದೋ ಯುವಕರಲ್ಲಾಗ ಯಂಗ್ ಏಜ್ ಡೆತ್ಸ್ ಅಂತ ಹೇಳ್ತೀವಿ, ಅದನ್ನು ತಡೆಗಟ್ಬೋದು. ಎದೆ ನೋವು ಬಂತು,
ಅಥವಾ ಹೊಟ್ಟೆ ಉರಿ ಆಯಿತು, ಕುತ್ತಿಗೆ ನೋವು ಬಂತು, ಬೆನ್ನೋವು ಬಂತು, ಆ ಥರ ಇತ್ತು ಅಂದರೆ ಹತ್ತಿರದ ವೈದ್ಯರಲ್ಲಿ ಮೊದಲು ತೋರಿಸ್ಕೊಳ್ಳೋದು ಒಳ್ಳೆಯದು. ಜಿಲ್ಲೆಯಲ್ಲಿ ಯಾವ ರೀತಿಯ ಸಿದ್ಧತೆ ಆಗಿದೆ ಸರ್? ಈಗಾಗಲೇ ಬೇರೆ ಬೇರೆ ಜಿಲ್ಲೆಯಲ್ಲಿ ನೋಡ್ತಾ ಹೋದಾಗ ಯಾವ ರೀತಿ ನಮ್ಮಲ್ಲಿ ತಾಲೂಕು ವಾರು ನೋಡೋದಾದರೆ ಯಾವ ರೀತಿ ಸಿದ್ಧತೆ ಇದೆ, ಪ್ರಿಕಾಷನ್ ಏನೆಲ್ಲ ಮಾಡ್ಕೊಂಡಿದ್ದೀರಾ? ಇಲ್ಲ, ಎಲ್ಲ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಇದಕ್ಕೆ ಸಂಬಂಧಪಟ್ಟ ಟ್ರೀಟ್ಮೆಂಟ್ ಇದೆ, ಪ್ರಾಥಮಿಕ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಹೆಚ್ಚಿನ ಟ್ರೀಟ್ಮೆಂಟು ಬಸವೇಶ್ವರ ಆಸ್ಪತ್ರೆ ಮತ್ತು ನಮ್ಮ ಚಿತ್ರದುರ್ಗ ಜಿಲ್ಲಾ ಆಸ್ಪತ್ರೆಯಲ್ಲಿ ಅದಕ್ಕೆ ಸಂಬಂಧಪಟ್ಟ ಟ್ರೀಟ್ಮೆಂಟ್ ಇದೆ. ನಾವೀಗ ನೋಡಿದ ಕಳೆದ 2-3 ದಿನಗಳಲ್ಲಿ ನೋಡೋದಾದ್ರೆ ಹಾಸನದಲ್ಲಿ ಹೆಚ್ಚಾಗ್ತಾ ಇದೆ. ಒಂದು ತಿಂಗಳಲ್ಲಿ 14 ಸಾವಾಗಿದೆ, ನಮ್ಮ ಜಿಲ್ಲೆಯಲ್ಲಿ 16 ಆಗಿದೆ, 2 ಹೆಚ್ಚಾಗಿದೆ. ಇದನ್ನೆಲ್ಲ ನೋಡಿದಾಗ ಒಂದು ರೀತಿ ಭಯ ಆಗುತ್ತಲ್ಲ ಸರ್? ಅಲ್ಲ, ನಾವು ಇನ್ನೂ ಹೆಚ್ಚಿನ ವರದಿ ನಿರೀಕ್ಷಿಸ್ತಾ ಇದ್ದೀವಿ. ಅದು ಬಂತು ಅಂತ ಹೇಳಿದ್ರೆ ಯಾಕಾಗಿದೆ ಅಂತ ಗೊತ್ತಾದರೆ ನಮಗೊಂದು ನಿಖರವಾಗಿ ನಾವು ಅದನ್ನು ಒಂದು ಅನಲೈಸ್ ಮಾಡ್ಬೋದು. ಏನು ಕಾರಣದಿಂದಾಗಿ ಒಂದು ಮಿಡ್ಲ್ ಏಜ್ ಅವರಿಗೆ ಹೃದಯಾಘಾತ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಸರ್? ಅದು ಒಂದು ಮಾನಸಿಕ ಒತ್ತಡ, ಎರಡನೇದು ಗೊತ್ತಿಲ್ಲದಂಗೆ ರಕ್ತದೊತ್ತಡ ಇರೋದು, ನಮಗೆ ಗೊತ್ತೇ ಇರೋದೆಲ್ಲ ಒಳಗಡೆ ಸಕ್ಕರೆ ಕಾಯಿಲೆ ಇರುತ್ತೆ. ಇವು ಮುಖ್ಯವಾದ ಅಂಶಗಳು. ಜೊತೆಗೆ ಸ್ಮೋಕಿಂಗ್, ಇದು ಧೂಮಪಾನ ಮಾಡೋದು, ಗುಟ್ಕಾ ಹಾಕೋದು, ಅವೆಲ್ಲವನ್ನೂ ಜಾಸ್ತಿ ಮಾಡ್ತವೆ. ಈ ವಾಹಿನಿ ಮೂಲಕ ಆತಂಕದಲ್ಲಿರ್ತಕ್ಕಂಥ ಜನರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಸರ್? ಏನಿಲ್ಲ, 30 ವರ್ಷದವ್ರು ಯಾರು ತುಂಬಿದ್ರು BP ತೋರಿಸ್ಕೊಳ್ರಿ, ಸಕ್ಕರೆ ಕಾಯಿಲೆ ಮಟ್ಟ ತೋರಿಸ್ಕೊಳ್ರಿ, ತೂಕ ನೋಡ್ಕೊಳ್ರಿ, ಹತ್ತಿರದ ವೈದ್ಯರನ್ನ ಸಂಪರ್ಕಿಸಿ. ಇದಿಷ್ಟು ಜಿಲ್ಲಾ ಸರ್ವೇಕ್ಷಣಾಧಿಕಾರಿ ಆಗಿರ್ತಕ್ಕಂಥ ಕಮಳಿಮಠ್ ಸರ್ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸ್ ಜೊತೆ ಕಿರಣ್ ಎಲ್ ತೊಡರನಾಳ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಚಿತ್ರದುರ್ಗ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.